ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತವರ ಕರಳಲ್ಲಿ ತುಂಬಿಕೊಂಡಿದ್ರು. ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವುದು 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಲ. ಎತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಅವರ ರಕ್ತ ಹೊಚ್ಚಿಕೊಂಡು ಬಂದಿರುವ ಈ ಮಹಾನ್ ದೇಶವಾಗಿರುವುದು ನಿತ್ಯ ಎಂಡ ಖಂಡ ಕಂಡ ಜೀವನದ ಹೆಣ್ಣುಗಳು. ಎತ್ತವರಿಗೂ ಎತ್ತ ಮಗನಿಗೂ ಎಷ್ಟೊಂದು. ಬಹಿರಂಗದಲ್ಲಿ ಬದುಕುವುದು ಎತ್ತವರ ಕೀರ್ತಿ, ಆದ್ರೆ ಅಂತರಂಗದಲ್ಲಿ ಬದುಕುವುದು ಈ ಮಹಾನ್ ದೇಶದ ಮಡಿಲಲ್ಲಿ ತುಂಬಿಕೊಂಡಿರುವ ವಿಷಕುಂಡ. ಮನದಿಚ್ಛೆಯಂತೆ ನಡೆದರೆ ನಾನು ಮಹಾನ್ ದೇಶ. ನನ್ನಿಚ್ಛೆಯನ್ನು ಯಾರಾದರೂ ತುಚ್ಛೀಕರಿಸಿದ್ದೇ ಆದ್ರೆ ಅಂದೇ ಗೋಳು ನುಚ್ಚು ರೋಗುವಲ್ಲಿ ಯಾವ ಸಂದೇಹವೇ ಇಲ್ಲ. ಏನಮ್ಮ, ಬೆಳಿಗ್ಗೆಯಿಂದ ನೀನು ಮನೆಯಲ್ಲಿ ಇರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೀಪ? ಅಮ್ಮ, ಮನೆಯಲ್ಲಿ ಕಾಲ ಕಳೆದು ತುಂಬಾ ಬೇಸರ ಕೊಡ್ತಾ ಇತ್ತು. ಆಗ ಕೂಡ ಸ್ನೇಹಿತರೊಡನೆ ಕೊಪ್ಪಳ ಜಾತ್ರೆಯಲ್ಲಿ ತಿರುಗಾಡಲು ಹೋಗಿದ್ದೆ. ಅಲ್ಲೋ, ನೀನು ಬೆಂಗಳೂರಿಂದ ಬರೋದೇ ಅಪರೂಪ. ಬಂದ್ರೆ 4 ತಾಸು ಮನೆಯಲ್ಲಿ ಇರೋದಿಲ್ಲ. ನಿಮ್ಮಪ್ಪ ನೋಡಿದ್ರೆ ಮಹಾಂತೇಶ ಮಹಾಂತೇಶ ಅಂತ ಒಂದೇ ಸಲ ಕೂಗ್ತಾ ಇರ್ತಾರೆ. ಇವತ್ತು ಒಂದಿನವಾದ್ರೂ ನೀನ್ ಮನೇಲಿ ಇರ್ಬೇಕು. ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದೆ ಅಂತ ನನಗೆ ಕುಡಿಸಲು ಬಂದಿರುವೆಯಲ್ಲ? ಅಮ್ಮ, ನಾನು ನಿನ್ನ ಚಿಕ್ಕ ಮಗು ಮಹಾಂತೇಶನಲ್ಲ. ನೋಡಿಲಿ, ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನಾನು. ನೀನ್ ಎಷ್ಟೇ ಬೆಳೆದು ದೊಡ್ಡವನಾದ್ರೂ, ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಹೆತ್ತವರ ಕಣ್ಣಲ್ಲಿ ನೀನ್ ಇನ್ನೂ ಚಿಕ್ಕವನಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳಿಲಿ ಅಂತ ನಿತ್ಯ ನಿನಗಾಗಿ ನಾನು ಹಾಲು ಕುಡಿಸ್ತಾ ಇದ್ದೆ. ಅದರ ಅಭ್ಯಾಸ ನಾನು ಈಗಲೂ ಬಿಟ್ಟಿಲ್ಲ. ನೀನು ಈ ಮನೆಯಲ್ಲಿ ಇರುವಷ್ಟು ದಿನ ಹಾಲು ಕುಡಿದು ಚೆನ್ನಾಗಿರ್ಬೇಕೆಂಬುದೇ ನನ್ನ ಆಸೆ. ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡಕಾಗೋದಿಲ್ಲ. ಏಕೋ ಮಗ, ಹೆತ್ತ ಕರುಳಿನ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳಿಯಬೇಡಮ್ಮ. ಅಮ್ಮ, ನಾನು ಈ ಊರಿಗೆ ಬಂದಾಗೊಮ್ಮೆ ಪ್ರತಿನಿತ್ಯ ನಿನ್ನ ಕೈಯಾರೆ ಹಾಲು ಕುಡಿದು ಹೊರ ಹೋಗ್ತೇನೆ. ಆಯ್ತು? ಸರಿ ತಾರಮ್ಮ, ಹಾಲು. ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ತಡವಾಗಿತ್ತು. ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡೇನಮ್ಮ? ನೀನು ಮಾಡಿ ತಪ್ಪು ನಿಮ್ಮಪ್ಪನ ಕಣ್ಣಿಗೆ ಬಿದ್ರೆ ತಾನೇ ನಿನ್ನ ಬಗ್ಗೆ ಅವರು ನಿನ್ನ ತಪ್ಪು ತಿಳಿದುಕೊಳ್ಳೋದು. ನಾನೇ ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿದೆ. ನೀನು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನಿನ್ನ ಘನತೆಯ ಅರಿವು ಕೂಡ ನಿನಗಿರಲಿಲ್ಲ. ಒಟ್ಟಾರೆ ನಿನ್ನ ಕೆಟ್ಟ ಚಟ ನಿಮ್ಮಪ್ಪನ ಕಣ್ಣಿಗೆ ಬೀಳಲಿಲ್ಲವಲ್ಲ, ಅದು ನನ್ನ ಪುಣ್ಯ. ಹೌದು ಮಹಂತೇಶ್, ಹೆತ್ತ ತಾಯಿಯಾಗಿ ನಿನಗೊಂದು ಮಾತು ಹೇಳ್ತಾ ಇದ್ದೀನಿ. ನೀನು ಈ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ. ನೀನು 10 ಜನ ಮೆಚ್ಚುವಂತಹ ಕೆಲಸ ಮಾಡಬೇಕು. ಇಂಥ ಹೀನ ಕೆಲಸಕ್ಕೆ ಯಾವತ್ತಿಗೂ ಕೈ ಹಾಕಬಾರ್ದು. ಈ ವಯಸ್ಸಿನಲ್ಲಿ ಕುಡಿಯೋದು, ತಿನ್ನೋದು, ಜೂಜಾಟ ಆಡಿದ್ರೆ ಮುಂದೆ ನಿನ್ನ ಜೀವನದಲ್ಲಿ ದುರಂತ ತಪ್ಪಿದ್ದಲ್ಲ. ಏನ್ ಹೇಳ್ತಿದ್ದೀಯಮ್ಮ ನೀನು? ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ. ನೋಡಮ್ಮ, ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ಕುಡಿದು ದೊಡ್ಡವರಾದ ನಾವು ಕುಡಿಯುವುದೇನು ದೊಡ್ಡ ತಪ್ಪಲ್ಲ ಬಿಡಮ್ಮ. ಹಾಗಂತ ನೀ ತಿಳ್ಕೊಂಡಿದ್ಯಪ್ಪ, ನಾವು ತಿಳ್ಕೊಳ್ಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಈ ಮನೆಯಲ್ಲಿ ಯಾವತ್ತಿಗೂ ತಪ್ಪಿಗೆ ಆಸ್ಪದವಿಲ್ಲ. ತಪ್ಪು ಮಾಡಿ ಜಾಗದಲ್ಲಿ ನಿಂತವರು ಯಾರೇ ಆಗಿರಲಿ, ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂಥವರ ಮಗನಾದ ನೀನು ಯಾವ ತಪ್ಪು ಮಾಡಬಾರ್ದು. ಆಯ್ತಮ್ಮ, ಎತ್ತವರ ಆಜ್ಞೆ. ಅಮ್ಮ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ತೀನಿ ಅಂತ ನಿನಗೆ ಮಾತು ಕೊಡು. ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದಲೇ ನನ್ನ ಕೆನ್ನೆಗೆ ಬಾರಿಸಿ ಬಿಡಮ್ಮ. ಬೇಡಪ್ಪ, ಈ ಮನೆಯಲ್ಲಿ ಹೆಣ್ಣಂದ್ರೆ ನೀನೇ, ಗಂಡಂದ್ರೆ ನೀನೇ. ನಮ್ಮಿಬ್ಬರ ಗಂಡ ಹೆಂಡರ ಬಾಳಿಗೆ ಕಣ್ಣಾಗಬೇಕಾದ್ರೂ ನೀನೇ.
ನಿನ್ನ ಕೆನ್ನಿಗೆ ಹೊಡೆಯುಟ್ಟು ಸಣ್ಣ ಗುಣ ನನಗಿಲ್ಲ. ನಿನ್ನ ರೀತಿ ನೀತಿ ಚೆನ್ನಾಗಿರ್ಬೇಕೆಂಬುದೇ ನನ್ನ ಆಸೆ. ನೀನು 100 ತಪ್ಪು ಮಾಡಿದ್ರು ಕೂಡ ಮುಚ್ಚಿಕೊಳ್ಳೋ ಮನೋಭಾವನೆ ನಿನ್ನ ತಾಯಿಗಿದೆ. ಆದ್ರೆ ನಿಮ್ಮಪ್ಪ ನೋಡಿದ್ರೆ ಅಂಥವರಿಲ್ಲ. ದುಷ್ಟರನ್ನು ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳರನ್ನು ಕಂಡ್ರೆ ಕೈ ಕಾಲುಗಳನ್ನೇ ಮುರಿತಾರೆ, ಕೊಲೆ ಗಡುಕರನ್ನು ಕಂಡ್ರೆ ಅವರ ಕತ್ತರಿಸ್ತಾರೆ. ಅಂಥವರ ಮಗನಾದ ನೀನು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದೆ. ಇನ್ನು ಮುಂದೆ ನೀ ಹೇಳಿದಂತೆ ಎಲ್ಲ ನಾನು ತಿಳ್ಕೊಂಡು ಹೋಗ್ತೀನಿ. ಅಮ್ಮ, ನಾನು ಇವತ್ತೇ ಅರ್ಜೆಂಟ್ ಆಗಿ ಬೆಂಗಳೂರು ಹೋಗ್ಬೇಕು. ಅಪ್ಪ ಬಂದ್ರೆ ಒಂದು 10,000 ಕೊಡಮ್ಮ. 10,000 ಬೇಕಪ್ಪ, 50,000 ಕೊಡಿಸ್ತೀನಿ. ನೀನು ಓದಿ ವಿದ್ಯಾವಂತರಾಗಬೇಕೆಂಬುದೇ ನನ್ನ ಆಸೆ. ಏನು ಮಹಾದೇವಿ, ತಾಯಿ ಮಗ ನಿಂತ್ಕೊಂಡು ಏನೋ ವಿಚಾರ ಮಾಡಕತ್ತೀರಲ್ಲ? ಏನಿಲ್ಲ ರೀ, ಅವ್ನು ಬೆಂಗಳೂರು ಹೋಗ್ತಾ ಇದ್ದಾನೆ, ಅದಕ್ಕಾಗಿ ಅವನಿಗೊಂದು 50,000 ರೂಪಾಯಿ ಬೇಕಲ್ಲ. ಓಹೋ, ನಿನ್ನ ಮಗನಿಗೆ 50,000 ರೂಪಾಯಿ ಕೊಡುವುದಕ್ಕಾಗಿ ನನ್ನನ್ನು ವಿಚಾರಿಸಬೇಕು. 50,000 ಬೇಕೆ? 1,00,000 ರೂಪಾಯಿ ಕೊಟ್ಟು ಕಳಿಸು, ನನ್ನ ಅಭ್ಯಂತರವೇನೂ ಇಲ್ಲ. ಆದರೆ ಒಂದು ಮಾತು ಮಹಂತೇಶ್, ನಿನ್ನ ಹತ್ರ ಮಾತನಾಡುವುದೊಂದು ಮಾತಿದೆಯಪ್ಪ. ಏನು ಹೇಳಿ ಅಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೆ ಪಾಲಿಸ್ತೀನಿ. ನೋಡು ಮಹಂತೇಶ್, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆ ನೀನೇ ಸರ್ವ ಅಧಿಕಾರಿ. ಮುಂದೊಂದು ದಿನ ಈ ಮನೆಯ ಯಜಮಾನ ಆಗಬೇಕಾದವರು. ನನ್ನ ವಯಸ್ಸು ಇಳಿತಾ ಹೋಗ್ತಾ ಇದೆ, ನಿನ್ನ ಬುದ್ಧಿ ಬೆಳೀತಾ ಹೋಗ್ತಾ ಇದೆ. ಬೆಳೆಯುವ ನಿನ್ನ ಬುದ್ಧಿಗೆ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಂಡಿರಬೇಕು. ಸ್ವಚ್ಛವಾದ ಇಚ್ಛೆಗಳ ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ನಿಮ್ಮ ಹೆತ್ತವರ ಪ್ರೀತಿ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕ್ತೀನಿ ಅಂತ ಮಾತುಕೊಡ್ತೀನಿ. ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ನಂಬುತ್ತೇನೆ ದೇಶ, ನಂಬುತ್ತೇನೆ. ಹೆತ್ತ ಮಕ್ಕಳನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಾವು. ನನ್ನ ಮಾತಿನಿಂದ ನಿನ್ನ ಮನಕ್ಕೆ ಸ್ವಲ್ಪ ನೋವಾಗಿರಬಹುದು, ಆದರೆ ನಾನೇಕೆ ಈ ಮಾತನ್ನು ಹೇಳುತ್ತಿರುವುದು ಗೊತ್ತೇ? ಹೆತ್ತವರ ಆಸೆಯಂತೆ ಈ ಮನೆಯಲ್ಲಿಯ ಕಾಳು ಕಡೆಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ಆಗಲಿ ಅಂತ ಆಸೆ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರನ್ನು ಕುಕ್ಕುವ ರಣ ಆಗಬಾರ್ದಂತ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡಿರುವ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣ ಹದ್ದಲ್ಲ. ಈ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿಣಿ ನಾನು. ನೀವೇ ಮಾತು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಎತ್ತವರ ಕರೆಗೆ ಕೀರ್ತಿ ಕೊಡುವುದೋ ಎಂದು. ಅಪ್ಪಾಜಿ, ನಾನು ಹೋಗಿ ಬರ್ತೀನಿ. ನನಗೆ ಆಶೀರ್ವಾದ ಮಾಡಿ. ಚೆನ್ನಾಗಿದ್ರೇನ್ರಿ ಅಪ್ಪ? ಚೆನ್ನಾಗಿದೆ ರುದ್ರ. ರುದ್ರ, ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ಒಳಗಡೆ ಇಟ್ಟಿದ್ದೀರಿ, ಅಲ್ಲಿ ದುಡ್ಡಿದೆ. ಮಾಂತೇಶನ ಬ್ಯಾಗ್ನಾಗ 1,00,000 ರೂಪಾಯಿ ಇಟ್ಕೊಂಡು ತಗೊಂಡು ಬಂದ್ಬಿಡು. ಆಯ್ತು, ಅಲ್ಲಿ ಹೋಗಿ ಚೆನ್ನಾಗಿ ಓದಪ್ಪ. ಮೊಬೈಲ್ ಹಿಡ್ಕೊಂಡು ಕೂತ್ಬೇಡ, ಮೆಸೇಜ್ ಮಾಡ್ಕೊತ. ನನ್ನ ಬಂಗಾರ ನೀನು ಹಿಂಗೆ ಊಟಬೇಕು ನೋಡಿ, ಮಕ್ಕಳು ಹುಟ್ಟಿದ್ರು. ಹೌದೇನ್ರಿ? ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಮರೆಯಂಗಿಲ್ಲ. ಜಡರ ಮತ್ತೆ ಶೆಪ್ಪೇರ ಬೆಂಗಳೂರಾಗ ಅಲ್ಲೇ ನನ್ನ ಮಗಳು ಸುತ್ತು ಕಾಲೇಜಿಗೆ ಹೋಗ್ತಿದ್ದಾರ್ರಿ. ಬೇಕೇ ಆಗಿ ಅಲ್ಲಿ ನಿಮ್ಮಪ್ಪ ಆರಾಮಿದ್ದಾನೆ ಮುತ್ತ ಸ್ವಲ್ಪ ಹೇಳ್ತೀರಿ ಏನ್ರಿ? ಬೆಂಗಳೂರಿನಲ್ಲಿ? ಹೌದ್ರಿ. ಅಲ್ಲ ರುದ್ರ, ಯಾವ ಕಾಲೇಜು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಅವಳು ವಿಳಾಸ ಏನಾದ್ರು ಅಂತ ಆಯ್ತಣ್ರಿ, ಕೊಡ್ತೀನಿ. ಮನೆಯಾಗ ಮರ್ತು ಬಂದ್ಬಿಟ್ಟಿನ್ರಿ ಅಪ್ಪ. ಇನ್ನೇ ಬಂದ ಕೊಡ್ತೀನಿ, ಬರ್ರಿ ಹೋಗೋಣ, ಬರ್ರಿ ಬಸ್ ಹೋದ್ರೆ